ತಿತಿಕ್ಷಾ ಅಥವಾ ಕ್ಷಮಾಗುಣ, ತಾಳ್ಮೆ ಅದು ಇರಬೇಕು. ಸುಖ ದುಃಖಗಳ ಒಂದು ಸಹನಶೀಲತೆಯಲ್ಲಿ ಬೆಂದವ ಅವ ಪರಿಶುದ್ಧನಾಗ್ತಾನಂತೆ. ಅದನ್ನೇ ಭಾಗವತದಲ್ಲಿ ಪ್ರಹ್ಲಾದರಾಜ ಹೇಳ್ತಾರೆ, ಯನ್ಮೈಥುನಾದಿ ಗ್ರಹಮೇದಿ ಸುಖಂ ಹಿ ತುಚ್ಛಂ ಕಂಡೂಯನೇನ ಕರಯೋರಿವ ದುಃಖ ದುಃಖಂ ತೃಪ್ಯಂತೆ ದೇಹ ಕೃಪಣಾ ಬಹು ದುಃಖ ಬಾಜ ಕಂಡೂಯವನ್ ಮನಸಜಂ ವಿಷಹೇತ ಧೀರ. ಸುಖ ದುಃಖಗಳ ಸಹನಶೀಲತೆಯಲ್ಲಿ ಬೆಂದವ ಶುದ್ಧ ಬಂಗಾರದ ಹಾಗೆ ಅವನು ಪರಿಶುದ್ಧ ಬುದ್ಧಿ ಉಳ್ಳವನಾಗ್ತಾನೆ, ಅವನು ಭಗವಂತನಿಗೆ ಪ್ರೀತಿ ಪಾತ್ರನಾಗ್ತಾನೆ ಎಂಬುದಾಗಿ ಭಾಗವತದಲ್ಲಿ ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾ ಪ್ರಹ್ಲಾದಾದಿ ಹೇಳ್ತಾರೆ. ಈ ಸಹನಶೀಲತೆ, ಪಾಂಡವರು ಕೃಷ್ಣನಿಗೆ ಅಷ್ಟು ಪ್ರೀತಿ ಪಾತ್ರ ಆಗಲಿಕ್ಕೆ ಕಾರಣ ಅದೇ. ಎಷ್ಟು ಸಹಿಸಿಕೊಳ್ತಾರೆ ಪಾಂಡವರು, ಎಷ್ಟು ಕಷ್ಟಗಳು ಬರ್ತವೆ ಅವರಿಗೆ. ಆ ಎಲ್ಲ ಕಷ್ಟಗಳನ್ನ ಪಾಂಡವರು ತುಂಬಾ ಸಹಿಸಿಕೊಳ್ತಾರೆ. ಹಾಗಾಗಿ ಅವರ ಸಹನಶೀಲತೆ ಉಂಟಲ್ಲ, ಅದೇ ಕೃಷ್ಣನ ಪರಮಾನುಗ್ರಹಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು. ಈ ಪಾರ್ವತಿಯ ಒಂದು ಸಹನಶೀಲತೆ, ಪಾರ್ವತಿ ರುದ್ರದೇವರನ್ನ ಒಲಿಸಿಕೊಳ್ಳಲಿಕ್ಕೆ ಎಷ್ಟು ಘೋರವಾಗಿರತಕ್ಕಂತಹ ತಪಸ್ಸನ್ನು ಮಾಡ್ತಾಳೆ. ಶಿವನನ್ನ ತನ್ನ ಪತಿಯನ್ನಾಗಿ ಪಡಿಬೇಕು ಅಂತ ಅವಳು ಎಷ್ಟು ಸಹನಶೀಲತೆಯಿಂದ ತಪಸ್ಸು ಮಾಡ್ತಾಳೆ. ಆ ಸಹನಶೀಲತೆ ಅದು ಶಿವನ ಪ್ರೀತಿಯನ್ನು ತಂದುಕೊಡ್ತದೆ. ಹಾಗೆಯೇ ಶ್ರೀರಾಮ ಅವ ಕಾಡಿಗೆ ಹೋದ, ಎಷ್ಟು ಕಷ್ಟಪಟ್ಟ, ಎಲ್ಲವನ್ನು ಸಹಿಸಿಕೊಂಡ. ಅವನ ಸಹನಶೀಲತೆ ನೋಡಿ ಒಂದು ಕುಟುಂಬ ಒಡೆಯುವುದನ್ನು ನಿಲ್ಲಿಸಿತು. ಒಂದು ವೇಳೆ ಶ್ರೀರಾಮ ಕಾಡಿಗೆ ಹೋಗದಿದ್ದರೆ ಅಣ್ಣ ತಮ್ಮದ ಜಗಳ ಆಗ್ತಾ ಇತ್ತು. ಇದು ಬೇಡ ಬೇಡ, ಈ ರಾಜ್ಯವೇ ಬೇಡ ಅಂತ ಶ್ರೀರಾಮ ಕಾಡಿಗೆ ಹೋದ. ಅದು ರಾಮನ ಸಹನಶೀಲತೆ, ಅದು ಆ ಕುಟುಂಬವನ್ನ ಒಡೆಯುವುದನ್ನು ನಿಲ್ಲಿಸಿತು. ದ್ರೌಪದಿಯ ಸಹನಶೀಲತೆ, ಆ ದ್ರೌಪದಿ ಅವಮಾನವಾದರೂ ಕೂಡ ಅವಳು ಯಾವತ್ತೂ ಅದನ್ನ ತಾಳ್ಮೆಯಿಂದ ಸಹಿಸಿಕೊಂಡ್ಲು. ತನ್ನ ಧರ್ಮ ಎಷ್ಟು ಉನ್ನತವಾಗಿರುವಂಥದ್ದು, ತನ್ನ ಪಾತಿವೃತ್ಯ ಧರ್ಮ ಎಷ್ಟು ಉನ್ನತವಾಗಿರುವುದನ್ನ ತೋರಿಸಿಕೊಟ್ಲು. ಹಾಗೆಯೇ ಶಿಬಿಚಕ್ರವರ್ತಿಯ ಕಥೆಯನ್ನು ಕೇಳಿದ್ದೇವೆ ನಾವು. ಶಿಬಿಚಕ್ರವರ್ತಿ ಅವನ ಒಂದು ತ್ಯಾಗವನ್ನ ಪರೀಕ್ಷೆ ಮಾಡಬೇಕು ಅಂತ ಇಂದ್ರ ಮತ್ತೆ ಯಮಧರ್ಮ ಗಿಡುಗ ಪಾರಿವಾಳಗಳ ವೇಷವನ್ನ ರೂಪವನ್ನ ತೊಟ್ಟುಕೊಂಡು ಬಂದು ಪರೀಕ್ಷೆ ಮಾಡ್ತಾರೆ. ಶಿಬಿ ಅವ ಮಾಡಿದಂತಹ ದಾನ ಆ ಗಿಡುಗಕ್ಕೋಸ್ಕರವಾಗಿ ತನ್ನ ಬಳಿಗೆ ಶರಣಾಗತನಾಗಿ ಬಂದಿರತಕ್ಕಂತಹ ಪಾರಿವಾಳವನ್ನ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ, ಪಾರಿವಾಳದ ರಕ್ಷಣೆ ಆಗಿರಬೇಕು, ಆ ಗಿಡುಗಕ್ಕೆ ಸಿಗತಕ್ಕಂತಹ ಆಹಾರವನ್ನು ತಪ್ಪಿಸಬಾರದು, ಅದಕ್ಕೋಸ್ಕರವಾಗಿ ತನ್ನ ಶರೀರದ ಮಾಂಸವನ್ನ ಕಿತ್ತಿ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂತ ಕೇಳಿದ್ರೆ ಅವನು ಹೇಳುದು, ಕೊಡಬೇಕು ಅಂತ ಕೊಡ್ತೇನೆ, ಕೀರ್ತಿಗೋಸ್ಕರ ಅಲ್ಲ. ಕರ್ಣ ಕವಚ ಕುಂಡಲ ಕೊಟ್ಟದ್ದು ಕೀರ್ತಿಗೋಸ್ಕರವಾಗಿ, ಆ ಚಂದ್ರಾಕ ನನ್ನ ಹೆಸರಿರಬೇಕು ಅಂತ. ಆದ್ರೆ ಶಿಬಿ ಚಕ್ರವರ್ತಿ ತ್ಯಾಗ ಮಾಡಬೇಕಾದ್ರೆ ಅವ ಹೇಳ್ತಾನೆ, ನಾನು ತ್ಯಾಗ ಮಾಡಬೇಕು ಅಂತ ಮಾಡ್ತಾ ಇದ್ದೇನೆ, ನನ್ನ ಕರ್ತವ್ಯ ಅಂತ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಆ ಒಂದು ಶಿಬಿ ಏನು ದಾನ ಮಾಡಿದ್ದಾನೆ, ಅದರ ಹಿಂದೆ ಇರತಕ್ಕಂಥ ಒಂದು ಸಹನಶೀಲತೆ, ಇವೆಲ್ಲ ಅಸಂಖ್ಯವಾಗಿರ್ತಕ್ಕಂಥ ಉದಾಹರಣೆಗಳು ನಮಗೆ ರಾಮಾಯಣ ಮಹಾಭಾರತಗಳಲ್ಲಿ ಪುರಾಣ ಸಿಗ್ತವೆ. ಇಂತಹ ಸಹನಶೀಲತೆಯ ಪರೀಕ್ಷೆಯನ್ನ ಹೆಜ್ಜೆ ಹೆಜ್ಜೆಗೂ ಮಾಡ್ತಾನೆ ಪರಮಾತ್ಮ. ಏಕಾಶಿ ಉಪವಾಸ ಇರ್ಬೋದು, ಚಾತುರ್ಮಾಸ್ಯ ವ್ರತ ಇರ್ಬೋದು. ಚಾತುರ್ಮಾಸ್ಯದಲ್ಲಿ ಕಷ್ಟ ಕೊಟ್ಟು ನೋಡ್ತಾನೆ, ಅಯ್ಯೋ ಆಗಲ್ಲಪ್ಪ ಈ ವ್ರತ ಬಿಟ್ಬಿಡೋಣ ಅಂತ ಅನಿಸ್ಬೇಕು ನಮಗೆ, ಅಂತ ಕಷ್ಟ ಕೊಡ್ತಾನೆ. ಹೆಜ್ಜೆ ಹೆಜ್ಜೆಗೂ ಇಂಥ ಕಷ್ಟಗಳು. ಏಕಾಶಿ ಉಪವಾಸ, ಚಾತುರ್ಮಾಸ್ಯ ವ್ರತ, ಕಾರ್ತಿಕ ಮಾಸ ಸ್ನಾನ, ಮಾಘ ಮಾಸ ಚಳಿ ತಣ್ಣೀರ ಸ್ನಾನ, ಏನೇನೋ ವ್ರತಗಳು. ಇವೆಲ್ಲ ಸಹನಶೀಲತೆ ಇದ್ರೆ ಮಾತ್ರ ಮಾಡ್ಲಿಕ್ಕಾಗತ್ತೆ. ಸಹನಶೀಲತೆ ಇದ್ದಾಗ, ಮನಸ್ಸಿನ ಸ್ಥೈರ್ಯ ಇದ್ದಾಗ ಮಾತ್ರ ನಮ್ಮ ಮನಸ್ಸು ಎಷ್ಟು ಸ್ಥಿರವಾಗಿದೆ ಎಂಬುದನ್ನ ಪರೀಕ್ಷೆ ಮಾಡಲಿಕ್ಕೆ ಇರತಕ್ಕಂಥವಳು. ಸಹನಶೀಲತೆ ಇಲ್ಲ ಅಂತಾದ್ರೆ
ಅವನ್ಯಾವತ್ತೂ ಧಾರ್ಮಿಕನಾಗಲಿಕ್ಕೆ ಸಾಧ್ಯ ಇಲ್ಲ. ದಾಸನಾಗುವೆನೆಂದು ಆಶಯ ಮಾಡಲು ಕ್ಲೇಶವ ಬಡಿಸುವ, ಭಾಸವ ಮಾಡಿಸುವ, ನಾಶನ ಮಾಡಿಸುವ ಸಕಲ ಐಶ್ವರ್ಯವ ಗ್ರಾಸವಾಸಕ್ಕೆ ತರಲಿ ಸಾನು ಪರರಿಂದ ದ್ವೇಷವ ಮಾಡಿಸುವ, ಮಾನಿಸರ ಕೈಯಿಂದ ಮೋಸವಾದ ಭವಪಾಶದಲ್ಲಿ ಬಿಗಿವ, ಬೀಸಿ ಬೀಸಾಟುವ ಕಾಸಿನವನ ಮಾಡಿ ಲೇಸು ಜ್ಯೋತಿಷ ನಾಮ ವಿಜಯ ವಿಠಲನ ದಾಸನಾಗುವವನಿಗೆ ಕ್ಲೇಶ ಬಡಿಸದೆ ಒಲಿಯನು ಅಂತ ಕಷ್ಟ ಕೊಡ್ತಾನೆ. ಎಷ್ಟು ಕಷ್ಟ ಬಂದರೂ ಕೂಡ ವಿಜಯದಾಸರು ಎಷ್ಟು ಕಷ್ಟಪಡ್ತಾರೆ, ಎಂತಹ ಕಷ್ಟಪಟ್ಟರೂ ಕೂಡ ಅವರು ಪರಮಾತ್ಮನನ್ನು ಬಿಡಲಿಲ್ಲ. ಅವರು ಹಾಗೆ ಕಷ್ಟ ಬಂದರೂ, ಎಷ್ಟು ಕಷ್ಟ ಬಂದರೂ ಕೂಡ ಅಂಜದೆ ಹರಿದಾಸನಾಗಬೇಕು. ಅಂತ ಹರಿದಾಸನಾಗಬೇಕಾದ್ರೆ ಅಂತಹ ಒಂದು ಸಹನಶೀಲತೆ ಬೇಕು, ಅಂತಹ ಒಂದು ಮನಸ್ಥೈರ್ಯ ಇರಬೇಕು. ಅಂತಹ ಸಹನಶೀಲತೆ ಇದ್ದವನು ನನಗೆ ಪ್ರೀತಿ ಪಾತ್ರನಾಗ್ತಾನೆ ಎಂಬುದನ್ನ ಕೃಷ್ಣ ಇಲ್ಲಿ ಹೇಳ್ತಾನೆ.